ಈ ಮೊಕದ್ದಮೆಯಲ್ಲಿ ಮಾನಹಾನಿಕಾರಕವೆಂದು ಪ್ರಶ್ನಿಸಲಾಗಿರುವ ನಿಶಾನೆ ಪಿ-4ರಲ್ಲಿ ಆಪಾದಿತರಿಂದ ಮಾಡಲಾದ ಹೇಳಿಕೆಗಳನ್ನು ಸದ್ಭಾವನೆಯಿಂದ ಮಾಡಲಾದವುಗಳೆಂದೂ ಆದುದರಿಂದ ಅವು ಭಾರತ ದಂಡ ಸಂಹಿತೆಯ 499ನೇ ಪ್ರಕರಣದ 9ನೇ ಅಪವಾದದ ಅಡಿಯಲ್ಲಿ ಬರುತ್ತವೆಯೆಂದು ಹೇಳಲು ಈ ಹೇಳಿಕೆಗಳನ್ನು ಯುಕ್ತ ಎಚ್ಚರಿಕೆ ಹಾಗೂ ಗಮನ ನೀಡಿ ಮಾಡಲಾಗಿದೆಯೆಂದು ಆಕೆಯು ತೋರಿಸಬೇಕು. ಆದರೆ ಆಕೆಯು DW-1 ಆಗಿ ಆಕೆಯ ಪಾಟಿ ಸವಾಲಿನಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಥಳದಲ್ಲಿ ಹೇಳಿರುವ ಅವರದೇ ಹೇಳಿಕೆಯಲ್ಲಿ ಆಕೆಯು ತನ್ನ ಆಕ್ಷೇಪಣೆಗಳ ಹೇಳಿಕೆಯಲ್ಲಿ ಹೇಳಿರುವುದು ವಾಸ್ತವಾಂಶಗಳು ಹಾಗೂ ಅವು ತನ್ನ ಹಾಗೂ ತನ್ನ ಪತಿಯ ಅಂದರೆ ದೂರುದಾರರ ನಡುವೆ ನಡೆದ ಘಟನೆಗಳಾಗಿವೆ ಎಂದು ಹೇಳಿದ್ದಾರೆ. ಆಕೆಯ ಮುಂದುವರೆದ ಪಾಟಿ ಸವಾಲಿನಲ್ಲಿಯೂ ಸಹ ಅವುಗಳು ನಿಜವೆಂದು ಅವರು ಪುನರುಚ್ಚರಿಸಿದ್ದಾರೆ. ಹಾಗಾಗಿ ಅವು ವಾಸ್ತವಾಂಶಗಳೆಂದು ಹೇಳಿದ್ದಾರೆ. ಆದುದರಿಂದ ಆಪಾದಿತರ ವಕೀಲರು ಆಕೆಯು ಅವುಗಳನ್ನು ಸದ್ಭಾವನೆಯಿಂದ ಮಾಡಿದ್ದಾರೆಂದು ವಾದಿಸಿದರೂ ಸಹ ಆಪಾದಿತರ ಪ್ರಕಾರ ಅವು ನಿಜವಾದವುಗಳಾಗಿವೆ. ಅವುಗಳು ನಿಜವಾಗಿದ್ದು ಭಾರತ ದಂಡ ಸಂಹಿತೆಯ 499ನೇ ಪ್ರಕರಣದ ಮೊದಲನೇ ಅಪವಾದದ ಅಡಿಯಲ್ಲಿ ಬರುವುದಾದರೆ ಅವುಗಳು ನಿಜವಾದವುಗಳೆಂಬುದಾಗಿ ಅವರೇ ರುಜುವಾತು ಪಡಿಸಬೇಕು. ಒಪ್ಪಿಕೊಂಡಿರುವಂತೆಯೇ ಅವರು ನಿಶಾನೆ ಪಿ-4ರ ಆಕ್ಷೇಪಣೆಗಳ ಹೇಳಿಕೆಯಲ್ಲಿ ಅವರು ಮಾಡಿರುವಂತಹ ಹೇಳಿಕೆಗಳನ್ನು ಹಾಗೂ ನಿಶಾನೆ ಪಿ-1ರಲ್ಲಿ ಅವನ್ನು ಪುನರುಚ್ಚರಿಸುವುದರ ಹೊರತಾಗಿ ಅವು ನಿಜದ ಆರೋಪಗಳಾಗಿದ್ದವೆಂದೂ ಅಥವಾ ಅವುಗಳನ್ನು ಸದ್ಭಾವನೆಯಿಂದ ಮಾಡಲಾಗಿದೆಯೆಂದು ತೋರಿಸಲು ಪ್ರಯತ್ನವನ್ನೇ ಮಾಡಿಲ್ಲ. ಆದುದರಿಂದ ದೂರುದಾರರು ಆಪಾದಿತರು ಭಾರತ ದಂಡ ಸಂಹಿತೆಯ 500ನೇ ಪ್ರಕರಣದ ಅಡಿಯಲ್ಲಿ ಶಿಕ್ಷಾರ್ಹವಾಗಿರುವ ಭಾರತ ದಂಡ ಸಂಹಿತೆಯ 499ನೇ ಪ್ರಕರಣದ ಅಡಿಯಲ್ಲಿ ಶಿಕ್ಷಾರ್ಹವಾದ ಮಾನಹಾನಿ ಅಪರಾಧವನ್ನು ಎಸಗಿದ್ದಾರೆಂದು ಸಂಶಯಾತೀತವಾಗಿ ರುಜುವಾತುಪಡಿಸಿದ್ದಾರೆಂದು ಸುರಕ್ಷಿತವಾಗಿ ಹೇಳಬಹುದಾಗಿದೆ. ಆಪಾದಿತರು ಭಾರತ ದಂಡ ಸಂಹಿತೆಯ 500ನೇ ಪ್ರಕರಣದ ಅಡಿಯಲ್ಲಿ ಶಿಕ್ಷಾರ್ಹವಾದ ಅಪರಾಧದ ತಪ್ಪಿತಸ್ಥರೆಂದು ಅಧಿವಿಚಾರಣಾ ನ್ಯಾಯಾಲಯ ಹಾಗೆಯೇ ತ್ವರಿತ ನ್ಯಾಯಾಲಯ ಒಂದು ರೀತಿಯ ತೀರ್ಪು ನೀಡುವುದರಿಂದ ಅವರುಗಳ ಪ್ರಶ್ನಿತ ತೀರ್ಪುಗಳಲ್ಲಿ ಮಧ್ಯ ಪ್ರವೇಶಿಸಲು ನನಗೆ ಯಾವುದೇ ಕಾರಣ ಕಾಣುತ್ತಿಲ್ಲ. ಎರಡನೇ ಅಂಶವು ಭಾರತ ದಂಡ ಸಂಹಿತೆಯ 500ನೇ ಪ್ರಕರಣದ ಅಡಿಯಲ್ಲಿ ಶಿಕ್ಷಾರ್ಹವಾದ ಆಪಾದಿತರ ರುಜುವಾತಾದ ತಪ್ಪಿಗೆ ಅಧಿವಿಚಾರಣಾ ನ್ಯಾಯಾಲಯದಿಂದ ಆದೇಶಿಸಿರುವ ಸೆರೆವಾಸದ ಪ್ರಮಾಣದ ಕುರಿತಾಗಿದೆ. ಭಾರತ ದಂಡ ಸಂಹಿತೆಯ 500ನೇ ಪ್ರಕರಣದ ಅಡಿಯಲ್ಲಿ ಮಾನಹಾನಿಗೆ ಗೊತ್ತುಪಡಿಸಲಾದ ಶಿಕ್ಷೆಯು 2 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಸೆರೆವಾಸ ಅಥವಾ ದಂಡದೊಂದಿಗೆ ಅಥವಾ ಎರಡನ್ನೂ ಒಳಗೊಂಡಿರುತ್ತದೆ. ಅಧಿವಿಚಾರಣಾ ನ್ಯಾಯಾಲಯವು 1 ತಿಂಗಳ ಸಾದಾ ಸೆರೆವಾಸ ಅನುಭವಿಸುವ ಹಾಗೂ 5,000 ದಂಡ ನೀಡುವ ಶಿಕ್ಷೆ ವಿಧಿಸಿದೆ. ಅಪರಾಧ ಪುನರೀಕ್ಷಣಾ ಅರ್ಜಿ ಸಂಖ್ಯೆ 1358/2010ರಲ್ಲಿನ ಪುನರೀಕ್ಷಣಾ ಅರ್ಜಿದಾರರು ಸದರಿ ಶಿಕ್ಷೆಯ ಪ್ರಮಾಣವನ್ನು ಇನ್ನೂ ಗನಿಷ್ಠ ಪ್ರಮಾಣಕ್ಕೆ ಹೆಚ್ಚಿಸಲು ಕೋರಿದ್ದಾರೆ. ಅಪರಾಧ ಪುನರೀಕ್ಷಣಾ ಅರ್ಜಿ ಸಂಖ್ಯೆ 1358/2010ರಲ್ಲಿನ ಪುನರೀಕ್ಷಣಾ ಅರ್ಜಿದಾರರ ವಕೀಲರು ತಮ್ಮ ವಾದದಲ್ಲಿ ದುಡುಕಿನಿಂದ ಹಾಗೂ ಉದ್ದೇಶಪೂರ್ವಕವಾಗಿ ಅರ್ಜಿದಾರರ ಗೌರವಕ್ಕೆ ಚ್ಯುತಿ ತಂದಿರಬಹುದಂತಹ ಮಾನಹಾನಿಕಾರಕ ಹೇಳಿಕೆ ನೀಡಿರುವ ಆಪಾದಿತರಿಗೆ ವಾಸ್ತವ ಸಂಗತಿ ಹಾಗೂ ಸನ್ನಿವೇಶಗಳನ್ನು ಪರಿಗಣಿಸಿ ಗರಿಷ್ಠ ಶಿಕ್ಷೆ ನೀಡಬೇಕೆಂದು ನಿವೇದಿಸಿಕೊಂಡಿದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಆಪಾದಿತರ ಮಾನ್ಯ ವಕೀಲರು ತಮ್ಮ ವಾದದಲ್ಲಿ ಆಪಾದಿತ ಅಪರಾಧದಲ್ಲಿ ಆಪಾದಿತರು ತಪ್ಪಿತಸ್ಥರೆಂದು ನ್ಯಾಯಾಲಯವು ನಿರ್ಣಯಕ್ಕೆ
ಬಂದಲ್ಲಿ ಆಗ ಮೊಕದ್ದಮೆಯ ಸಂಗತಿಗಳು ಹಾಗೂ ಸನ್ನಿವೇಶಗಳನ್ನು ಹಾಗೂ ಆಗ ಆಪಾದಿತರು ದೂರುದಾರರ ಪತ್ನಿಯಾಗಿದ್ದರೆಂಬುದನ್ನು ಹಾಗೂ ಆಕೆಯು ಅಪ್ರಾಪ್ತ ವಯಸ್ಕ ಮಗಳನ್ನು ನೋಡಿಕೊಳ್ಳಬೇಕಾಗಿದೆಯೆಂಬುದನ್ನು ಹಾಗೂ ಸಮಾಜದಲ್ಲಿ ಆಕೆಯ ಗೌರವವನ್ನು ಪರಿಗಣಿಸಿ ನೆರೆವಾಸದ ಶಿಕ್ಷೆಯನ್ನು ರದ್ದುಪಡಿಸಬೇಕೆಂದು ಕೋರಿದ್ದಾರೆ. ನೆರೆವಾಸದ ನೀತಿ ಏನೆಂದರೆ, ನೀಡಲಾದ ಶಿಕ್ಷೆಯು ನಾಮಪ್ರತವಾಗಿರಲಾರಬಾರದು ಅಥವಾ ತುಂಬು ಹೆಚ್ಚಾಗಿರಬಾರದು ಎಂಬುದಾಗಿರುತ್ತದೆ. ಅದು ರುಜುವಾತಾದ ತಪ್ಪಿನ ತೀವ್ರತೆಗೆ ಅನುಸಾರವಾಗಿರಬೇಕು. ಸದರಿ ಪ್ರಮಾಣಪತ್ರವನ್ನು ನಿರ್ಧರಿಸಲು ಮೊಕದ್ದಮೆಯ ವಾಸ್ತವಾಂಶಗಳು ಹಾಗೂ ಪರಿಸ್ಥಿತಿಗಳು ಹಾಗೂ ನ್ಯಾಯಾಲಯದ ಮುಂದೆ ಇರುವ ಮೊಕದ್ದಮೆಗೆ ವಿಶಿಷ್ಟವಾಗಿರುವಂತಹ ಇತರ ಯಾವುದೇ ಪರಿಸ್ಥಿತಿಗಳು ಇವುಗಳೆಲ್ಲವನ್ನೂ ಪರಿಗಣಿಸಬೇಕಾಗುತ್ತದೆ.